ಈಗ ತಾನೇ ಬಾರಾಮತಿಯಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತ. ಆ ಭೀಕರವಾದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವರದೇ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಾರಾಮತಿಯಿಂದ ಗೆದ್ದಂತ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಮೃತಪಟ್ಟಿರೋದು. ಅಜಿತ್ ಪವಾರ್ ಸೇರಿ 5 ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಆ ವಿಮಾನದಲ್ಲಿ ಸಂಚರಿಸ್ತಾ ಇದ್ದಂತ ಅಷ್ಟು ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಇದ್ರು, ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ. ಖಾಸಗಿ ಜೆಟ್ ಅದು. ಅಲ್ಲಿ ಪೈಲಟ್ ಹಾಗೆ ಕೋ ಪೈಲಟ್ ಜೊತೆಯಲ್ಲಿ ಅಜಿತ್ ಪವಾರ್, ಅವರ ಸಹಾಯಕರು ಅಥವಾ ಇನ್ನಿತರರು ಕೂಡ ಇದ್ರು ಅನ್ನುವಂತ ಮಾಹಿತಿ. ಒಟ್ಟಾರೆಯಾಗಿ 6 ಜನ ಇದ್ರು. 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಕ್ರಾಶ್ ಸೈಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದಷ್ಟು ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಮ್ಮಿಡಿಯೇಟ್ ಆಗಿ ಪ್ಲೇನ್ ಲ್ಯಾಂಡ್ ಮಾಡುವಂತಹ ಸಂದರ್ಭ ಅಲ್ಲಿ ಒದಗಿ ಬಂದಿದೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ. ಆ ಕ್ರಾಶ್ ಲ್ಯಾಂಡಿಂಗ್ ನಿಂದಾಗಿ ಇಡೀ ವಿಮಾನ ಪತನ ಆಗಿರೋದು. ಅದು ಆಗಸದಲ್ಲೇ ಪತನ ಆಯ್ತಾ, ಆ ನಂತರ ಭೂಮಿಗೆ ಅಪ್ಪಳಿಸಿದ ನಂತರದಲ್ಲಿ ಪತನ ಆಯ್ತಾ ಅನ್ನುವಂತ ಈಗ ತಾನೇ ಬಾರಾಮತಿಯಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತ. ಆ ಭೀಕರವಾದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವರದೇ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಾರಾಮತಿಯಿಂದ ಗೆದ್ದಂತ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಮೃತಪಟ್ಟಿರೋದು. ಅಜಿತ್ ಪವಾರ್ ಸೇರಿ 5 ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಆ ವಿಮಾನದಲ್ಲಿ ಸಂಚರಿಸ್ತಾ ಇದ್ದಂತ ಅಷ್ಟು ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಇದ್ರು, ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ. ಖಾಸಗಿ ಜೆಟ್ ಅದು. ಅಲ್ಲಿ ಪೈಲಟ್ ಹಾಗೆ ಕೋ ಪೈಲಟ್ ಜೊತೆಯಲ್ಲಿ ಅಜಿತ್ ಪವಾರ್, ಅವರ ಸಹಾಯಕರು ಅಥವಾ ಇನ್ನಿತರರು ಕೂಡ ಇದ್ರು ಅನ್ನುವಂತ ಮಾಹಿತಿ. ಒಟ್ಟಾರೆಯಾಗಿ 6 ಜನ ಇದ್ರು. 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಕ್ರಾಶ್ ಸೈಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದಷ್ಟು ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಮ್ಮಿಡಿಯೇಟ್ ಆಗಿ ಪ್ಲೇನ್ ಲ್ಯಾಂಡ್ ಮಾಡುವಂತಹ ಸಂದರ್ಭ ಅಲ್ಲಿ ಒದಗಿ ಬಂದಿದೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ. ಆ ಕ್ರಾಶ್ ಲ್ಯಾಂಡಿಂಗ್ ನಿಂದಾಗಿ ಇಡೀ ವಿಮಾನ ಪತನ ಆಗಿರೋದು. ಅದು ಆಗಸದಲ್ಲೇ ಪತನ ಆಯ್ತಾ, ಆ ನಂತರ ಭೂಮಿಗೆ ಅಪ್ಪಳಿಸಿದ ನಂತರದಲ್ಲಿ ಪತನ ಆಯ್ತಾ ಅನ್ನುವಂತ ಈಗ ತಾನೇ ಬಾರಾಮತಿಯಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತ. ಆ ಭೀಕರವಾದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವರದೇ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಾರಾಮತಿಯಿಂದ ಗೆದ್ದಂತ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಮೃತಪಟ್ಟಿರೋದು. ಅಜಿತ್ ಪವಾರ್ ಸೇರಿ 5 ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಆ ವಿಮಾನದಲ್ಲಿ ಸಂಚರಿಸ್ತಾ ಇದ್ದಂತ ಅಷ್ಟು ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಇದ್ರು, ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ. ಖಾಸಗಿ ಜೆಟ್ ಅದು. ಅಲ್ಲಿ ಪೈಲಟ್ ಹಾಗೆ ಕೋ ಪೈಲಟ್ ಜೊತೆಯಲ್ಲಿ ಅಜಿತ್ ಪವಾರ್, ಅವರ ಸಹಾಯಕರು ಅಥವಾ ಇನ್ನಿತರರು ಕೂಡ ಇದ್ರು ಅನ್ನುವಂತ ಮಾಹಿತಿ. ಒಟ್ಟಾರೆಯಾಗಿ 6 ಜನ ಇದ್ರು. 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಕ್ರಾಶ್ ಸೈಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದಷ್ಟು ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಮ್ಮಿಡಿಯೇಟ್ ಆಗಿ ಪ್ಲೇನ್ ಲ್ಯಾಂಡ್ ಮಾಡುವಂತಹ ಸಂದರ್ಭ ಅಲ್ಲಿ ಒದಗಿ ಬಂದಿದೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ. ಆ ಕ್ರಾಶ್ ಲ್ಯಾಂಡಿಂಗ್ ನಿಂದಾಗಿ ಇಡೀ ವಿಮಾನ ಪತನ ಆಗಿರೋದು. ಅದು ಆಗಸದಲ್ಲೇ ಪತನ ಆಯ್ತಾ, ಆ ನಂತರ ಭೂಮಿಗೆ ಅಪ್ಪಳಿಸಿದ ನಂತರದಲ್ಲಿ ಪತನ ಆಯ್ತಾ ಅನ್ನುವಂತ ಈಗ ತಾನೇ ಬಾರಾಮತಿಯಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತ. ಆ ಭೀಕರವಾದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವರದೇ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಾರಾಮತಿಯಿಂದ
ಗೆದ್ದಂತ ಕ್ಷೇತ್ರ ಅದೇ ಕ್ಷೇತ್ರದಲ್ಲಿ ಮೃತಪಟ್ಟಿರೋದು. ಅಜಿತ್ ಪವಾರ್ ಸೇರಿ 5 ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಆ ವಿಮಾನದಲ್ಲಿ ಸಂಚರಿಸ್ತಾ ಇದ್ದಂತ ಅಷ್ಟು ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಇದ್ರು, ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ. ಖಾಸಗಿ ಜೆಟ್ ಅದು, ಅಲ್ಲಿ ಪೈಲಟ್ ಹಾಗೆ ಕೋ ಪೈಲಟ್ ಜೊತೆಯಲ್ಲಿ ಅಜಿತ್ ಪವಾರ್ ಅವರ ಸಹಾಯಕರು ಅಥವಾ ಇನ್ನಿತರರು ಕೂಡ ಇದ್ರು ಅನ್ನುವಂತ ಮಾಹಿತಿ. ಒಟ್ಟಾರೆಯಾಗಿ 6 ಜನ ಇದ್ರು, 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಕ್ರಾಶ್ ಸೈಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದಷ್ಟು ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಮ್ಮಿಡಿಯೇಟ್ ಆಗಿ ಪ್ಲೇನ್ ಲ್ಯಾಂಡ್ ಮಾಡುವಂತಹ ಸಂದರ್ಭ ಅಲ್ಲಿ ಒದಗಿ ಬಂದಿದೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ. ಆ ಕ್ರಾಶ್ ಲ್ಯಾಂಡಿಂಗ್ ನಿಂದಾಗಿ ಇಡೀ ವಿಮಾನ ಪತನ ಆಗಿರೋದು. ಅದು ಆಗಸದಲ್ಲೇ ಪತನ ಆಯ್ತಾ, ಆ ನಂತರ ಭೂಮಿಗೆ ಅಪ್ಪಳಿಸಿದ ನಂತರದಲ್ಲಿ ಪತನ ಆಯ್ತಾ ಅನ್ನುವಂತ, ಈಗ ತಾನೇ ಬಾರಾಮತಿಯಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತ, ಆ ಭೀಕರವಾದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವರದೇ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಾರಾಮತಿಯಿಂದ ಗೆದ್ದಂತ ಕ್ಷೇತ್ರ ಅದೇ ಕ್ಷೇತ್ರದಲ್ಲಿ ಮೃತಪಟ್ಟಿರೋದು. ಅಜಿತ್ ಪವಾರ್ ಸೇರಿ 5 ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಆ ವಿಮಾನದಲ್ಲಿ ಸಂಚರಿಸ್ತಾ ಇದ್ದಂತ ಅಷ್ಟು ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಇದ್ರು, ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ. ಖಾಸಗಿ ಜೆಟ್ ಅದು, ಅಲ್ಲಿ ಪೈಲಟ್ ಹಾಗೆ ಕೋ ಪೈಲಟ್ ಜೊತೆಯಲ್ಲಿ ಅಜಿತ್ ಪವಾರ್ ಅವರ ಸಹಾಯಕರು ಅಥವಾ ಇನ್ನಿತರರು ಕೂಡ ಇದ್ರು ಅನ್ನುವಂತ ಮಾಹಿತಿ. ಒಟ್ಟಾರೆಯಾಗಿ 6 ಜನ ಇದ್ರು, 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಕ್ರಾಶ್ ಸೈಟ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದಷ್ಟು ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಮ್ಮಿಡಿಯೇಟ್ ಆಗಿ ಪ್ಲೇನ್ ಲ್ಯಾಂಡ್ ಮಾಡುವಂತಹ ಸಂದರ್ಭ ಅಲ್ಲಿ ಒದಗಿ ಬಂದಿದೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ. ಆ ಕ್ರಾಶ್ ಲ್ಯಾಂಡಿಂಗ್ ನಿಂದಾಗಿ ಇಡೀ ವಿಮಾನ ಪತನ ಆಗಿರೋದು. ಅದು ಆಗಸದಲ್ಲೇ ಪತನ ಆಯ್ತಾ, ಆ ನಂತರ ಭೂಮಿಗೆ ಅಪ್ಪಳಿಸಿದ ನಂತರದಲ್ಲಿ ಪತನ ಆಯ್ತಾ ಅನ್ನುವಂತ, ಈಗ ತಾನೇ ಬಾರಾಮತಿಯಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತ, ಆ ಭೀಕರವಾದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವರದೇ ಕ್ಷೇತ್ರ, ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಾರಾಮತಿಯಿಂದ ಗೆದ್ದಂತ ಕ್ಷೇತ್ರ ಅದೇ ಕ್ಷೇತ್ರದಲ್ಲಿ ಮೃತಪಟ್ಟಿರೋದು. ಅಜಿತ್ ಪವಾರ್ ಸೇರಿ 5 ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ.